ಎಲ್ರಿಗೂ ನಮಸ್ಕಾರ. ನುಗ್ಗೆ ಸೊಪ್ಪು ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಅದನ್ನು ನಾವು ಸೊಪ್ಪಿಂದ ಪಲ್ಯ ಮಾಡ್ಕೋಬೋದು, ಅಥವಾ ಪಲಾವ್ ಥರ ರೈಸಲ್ಲಿ ಹಾಕಿ ಮಾಡ್ಕೋಬೋದು, ಪರಾಟ ಮಾಡ್ಕೋಬೋದು, ದಾಲ್ದಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಇವತ್ತು ನಾನು ಸೊಪ್ಪಿಂದ ಪರಾಟ ಮಾಡೋದು ಹೇಳ್ಕೊಡ್ತೇನೆ. ನೋಡುವ ಅದು ಹೇಗೆ ಅಂತ. ಎಲ್ಲರೂ ಗೊತ್ತಿರ್ಬೋದು, ಏನು ಸಿಂಪಲ್ ಆಗಿದೆ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ, ನಾನು ಸೊಪ್ಪಿನ ಆಲ್ಮೋಸ್ಟ್ 1-2 ಹಿಡಿ ಆಗೋಷ್ಟು ಸೊಪ್ಪು ತೊಗೊಂಡಿದ್ದೇನೆ. ಇದು ಸೊಪ್ಪು ಬಿಡಿಸ್ಲಿಕ್ಕೆ ಅಂತ ಇಲ್ಲ. ಒಂದು ದಿನ ತೊಗೊಂಡು ಇವತ್ತು ತೊಗೊಂಬಂದರೆ ನೆಕ್ಸ್ಟ್ ಡೇಗೆ ಒಂದು 8-10 ಗಂಟೆ ಬಿಟ್ಟು ನೀವು ಮಾಡುವಾಗ ಅದು ಆಟೋಮೆಟಿಕ್ಕಾಗಿ ಅದರದ್ದು ಎಲೆ ಎಲ್ಲ ಉದುರ್ಕೊಂಡು ಬಿಡ್ತದೆ, ಆಯಿತಾ. ನೀವು ಬಿಡಿಸ್ಲಿಕ್ಕೆ ಹಾಗೆ ಫ್ರೆಶ್ಶಾಗಿ ಇಮಿಡಿಯೇಟಾಗಿ ಬಿಡಿಸ್ಲಿಕ್ಕೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಸೊ ಒಂದು 8-10 ಗಂಟೆ ಬಿಟ್ಟು, ಅಂದರೆ ಇವತ್ತಂದರೆ ನಾಳೆ ಮಾಡುವಾಗ ಆಟೋಮೆಟಿಕ್ಕಾಗಿ ಎಲ್ಲ ಸೊಪ್ಪು ಎಲೆ ಉದುರ್ಕೊಂಡು ಹೋಗಿರ್ತದೆ. ಅದನ್ನು ನೀವು ಈ ಕಡ್ಡಿಗಳೆಲ್ಲ, ಅಂದರೆ ಎಲೆ ಜೊತೆ ಕಡ್ಡಿ ಇರ್ತದಲ್ಲ, ಇದನ್ನೆಲ್ಲ ತೆಗೆದು ಬಿಸಾಡಿದ್ರೆ ಆಯಿತು, ಅಷ್ಟೇ. ಸೊ ಆ ಸೊಪ್ಪು 1-2 ಹಿಡಿ ಸೊಪ್ಪು ತೊಗೊಂಡಿದ್ದೇನೆ. ಅದು ಬಿಟ್ಟು ನೆಕ್ಸ್ಟ್ ಬಂದು ನನಗೆ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಉಪ್ಪು, ಅರಿಶಿಣದ ಹುಡಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಸರಿಯಾಗಿ ತುರ್ಕೋಬೇಕು, ಅಥವಾ ಇಟ್ಕೋಬೋದು. ಏನೂ ಆಗ್ಬೋದು. ಇದರಲ್ಲಿ ನಿಮಗೆ ಯಾವುದಾದ್ರೂ ಬೇಡ ಹೇಳಿದ್ರೆ ಯು ಕ್ಯಾನ್ ಸ್ಕಿಪ್. ಇದೆಲ್ಲ ಕಂಪಲ್ಸರಿ ಅಂತ ಏನಿಲ್ಲ. ಮತ್ತು ನಾವು ಗೋಧಿ ಹಿಟ್ಟು, ಆಯಿತಾ, ಗೋಧಿ ಹಿಟ್ಟು ಮಾಡಿದ್ರೇ ಒಳ್ಳೆಯದಿದು ಪರೋಟ. ಸೊ ಹೇಗೆ ಮಾಡೋದು ನೋಡೋಣ. ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಗೋಧಿ ಹಿಟ್ಟು ಸುಮಾರು 10 ಪರೋಟ ಆಗುವಷ್ಟು ತೊಗೊಂಡಿದ್ದೇನೆ ಅಂದಾಜು ಲೆಕ್ಕದಲ್ಲಿ. ಸೊ ಇದಕ್ಕೆ ನಾನು ಈಗ ಆಲ್ರೆಡಿ ತೋರಿಸಿರೋ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋದು. ನೀರು ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಹೋಗಿ. ಗೋಧಿ ಹಿಟ್ಟನ್ನು ನಾವು ಚಪಾತಿ ಹೇಗೆ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ. ಅದ್ರ ಜೊತೆಗೆ ನಿಮಗೆ ಇದು ಸೊಪ್ಪು ಬೇಕಿದ್ದರೆ ಇನ್ನೂ ಹೆಚ್ಚಿ ಹಾಕ್ಕೋಬೋದು, ಇಲ್ಲ ಹಾಗೇನೂ ಹಾಕ್ಕೋಬೋದು. ಆಲ್ರೆಡಿ ಚಿಕ್ಕ ಎಲೆ ಇರೋದ್ರಿಂದ ಹೆಚ್ಚುದೇನು ಬೇಕಿಲ್ಲ. ನಿಮಗೆ ಇನ್ನೂ ಬೇಕು ಅನಿಸಿದ್ರೆ ಹಾಕ್ಕೋಬೋದು. ನಾನು ಅಡಿಯಾಗಿ ಹಾಕ್ಕೋತಾ ಇದ್ದೀನಿ ಇವಾಗ. ಸೊ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇರೋದು. ಶುಂಠಿ ಬೆಳ್ಳುಳ್ಳಿ ಸರಿ ತುರಿದು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿದ್ದಷ್ಟು ಒಳ್ಳೆಯದು. ದಪ್ಪ ಇದ್ದರೆ ಏನಾಗ್ತದೆ, ಅದು ಲಟ್ಸುವಾಗ ಪರೋಟ ಅಷ್ಟು ಚೆನ್ನಾಗಿ ಬರಲ್ಲ. ಅಲ್ಲಲ್ಲಿ ಆ ಗ್ಯಾಪಲ್ಲಿ ಅದು ತುಂಡಾಗಿ ಉಳಿತದೆ. ಅದಕ್ಕೆ ಸೊ ಆದಷ್ಟೆಲ್ಲ ನೀಟಾಗಿ ಹೆಚ್ಕೊಂಡು ಸಣ್ಣದಾಗಿ ಹೆಚ್ಕೊಂಡೇ ಮಾಡ್ಕೋಬೇಕು. ಇದಕ್ಕೆ ನೀವು ಸಾಂಬಾರು ಪೌಡ್ರ್ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರ್ತದೆ. ಸದ್ಯಕ್ಕೆ ನಾನು ಹಾಕ್ಕೊಂಡಿಲ್ಲ. ನೀವು ಸಾಂಬಾರು ಪೌಡ್ರ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಸಾಂಬಾರು ಪೌಡ್ರ್ ಬಿಟ್ಟು ಹಾಗೆ ಸಪ್ರೇಟ್ಲಿ ನಿಮಗೆ ಧನಿಯಾ ಪೌಡರ್, ಜೀರಿಗೆ ಪೌಡರ್ ಹಾಗೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರ್ತದೆ. ಇದರಲ್ಲಿ ಏನು ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಚೇಂಜ್ ಮಾಡ್ಕೋಬೋದು. ರೆಸಿಪಿ ಇದು ಹಾಕಿದ್ರೆ ಮಾತ್ರ ಹೀಗೆ ವರ್ಕ್ ಆಗ್ತದೆ ಅಂತ ಏನಿಲ್ಲ. ಇದು ವೆರಿ ಸಿಂಪಲ್, ವೆರಿ ಫ್ಲೆಕ್ಸಿಬಲ್. ಈಗ ಹಿಟ್ಟು ಕಲಸಿ ಆಗಿದೆ. ಒಂದು 15 ಮಿನಿಟ್ಸ್ ಬಿಡಬೇಕು ನೆನಿಲಿಕ್ಕೆ. ಆಮೇಲಿಂದ ಇಮಿಡಿಯೇಟಾಗಿ ಪರೋಟ ಮಾಡ್ಕೊಂಡು ತಿನ್ಬೋದು. ಪರೋಟ ಮಾಡಿ ನಾರ್ಮಲ್ ಚಪಾತಿ ಥರನೇ ಮಾಡಿ ಬೇಯಿಸೋದು. ನೀವು ಬೆಣ್ಣೆ ಒಟ್ಟಿಗೆ ತಿನ್ಬೋದು, ಇಲ್ಲ ಮೊಸರು ಒಟ್ಟಿಗೆ ತಿನ್ಬೋದು, ಬರೀ ಉಪ್ಪಿನಕಾಯಿ ಒಟ್ಟಿಗೆ ತಿನ್ಬೋದು, ಇಲ್ಲ ಬೇರೆ ನಿಮಗೆ ದಾಲ್ ಪಲ್ಯ ಬೇರೆ ಏನಾದರೂ ಇದ್ದರೂ ಕೂಡ ಒಟ್ಟಿಗೆ ತಿನ್ಬೋದು. ಆಲ್ರೆಡಿ 15 ಮಿನಿಟ್ಸ್ ಆಯಿತು. ಈಗ ಮಾಡೋಕ್ಕಿಂತ ಮುಂಚೆ ಒಂದು ಬಾರಿ ಸುಮ್ಮನೆ ಲೈಟಾಗಿ ಮಿದ್ಕೊಂಡು ಮಾಡಲಿಕ್ಕೆ. ಒಂದು ಬಾರಿ ಅಂದರೆ ಒಟ್ಟು ಮಾಡಿ ಲೈಟಾಗಿ ಒಂದು 15 ನಿಮಿಷದ ನಂತರ ಆದರೆ ಅದು ತುಂಬ ಸ್ಮೂತ್ ಬರ್ತದೆ ನಿಮಗೆ ನೋಡುವಾಗ. ಈಗ ನಮಗೆ ಒಂದು ಚಪಾತಿ ಉಳ್ಳಿ ಅಷ್ಟು ಹೇಗೆ ತೊಗೋತೀವಲ್ಲ ಅಷ್ಟೇ ತೊಗೊಂಡು ಚಪಾತಿ ಥರನೇ ಲಟ್ಟಿಸಿ ಬೇಯಿಸೋದು. ನೀಟಾಗಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಲಿಕ್ಕೆ. ಜಸ್ಟ್ ಪ್ಲೇನಾಗಿ ಲಟ್ಟಿಸೋದು. ಇಲ್ಲ ನಿಮಗೆ ಪದರ ಥರ, ನನಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪದರ ಥರ ಹಾಕ್ಕೊಂಡು ಮಾಡ್ಬೋದು. ಅಂದರೆ ನಾವು ನಾರ್ಮಲ್ ಚಪಾತಿ ಮಾಡ್ತೀವಲ್ಲ, ಎಣ್ಣೆ ಹಾಕಿ 3 ಪದರ ಮಾಡಿಕೊಂಡು ಅದು ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಎರಡೂ ಒಂದೇ ಸೇಮ್. ಬೇಯಿಸುವಾಗ ನಿಮಗೆ ಸ್ವಲ್ಪ ಬೆಣ್ಣೆ ಹಾಕಿ ಬೇಯಿಸಿದ್ರೆ ಒಳ್ಳೆಯದು. ಇಲ್ಲ ಬೆಣ್ಣೆ ಇಲ್ಲದೆ ಹೋದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಹಾಗೆ ತುಂಬ ಡಯಟ್ ಕಾನ್ಷಿಯಸ್ ಇದ್ದವರು ನೀವು ಎಣ್ಣೆ ಇಲ್ಲದೆ ಕೂಡ ಬೇಯಿಸ್ಬೋದು, ಆದರೆ ಅಷ್ಟು ತಿನ್ಲಿಕ್ಕೆ ಸಾಫ್ಟ್ ಆಗಲ್ಲ, ನೆನಪಿರಲಿ. ತೀಡುವಾಗ ಎಲ್ಲಿ ಸೈಡಿಗೆಲ್ಲಾದರೂ ದಪ್ಪ ಇದ್ದರೆ ಅದನ್ನು ಅಲ್ಲಿ ಕರೆಕ್ಟಾಗಿ ತೀಡಿ ಸೇಮ್ ಲೆಕ್ಕಕ್ಕೆ ತೊಗೊಂಬರ್ಬೇಕು. ನಾನು ಆಲ್ರೆಡಿ ತವೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಹೆಂಚನ್ನು ಗ್ಯಾಸ್ ಮೇಲೆ, ಒಲೆ ಮೇಲೆ. ಇವಾಗ ಇಷ್ಟು ತೆಳ್ಳಗೆ ಸಾಕು, ಆಯಿತಾ. ಇವಾಗ ಇದನ್ನು ಬೇಯಿಸಲಿಕ್ಕೆ
ಹೆಂಚು ಕಾದಿದೆ. ಸ್ವಲ್ಪ ಬೆಣ್ಣೆ ಬೇಕಿದ್ರೆ ಬೆಣ್ಣೆ, ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕ್ಕೋಬೋದು. ಸೊ ಈಗ ಎರಡೂ ಬದಿಗೆ ಬೇಯಿಸ್ಕೊಂಡು ನೀಟಾಗಿ ಚಪಾತಿ ಥರನೇ ಬೇಯಿಸ್ಕೊಂಡು ತೆಗೆದ್ರೆ ಆಯಿತು ಅಷ್ಟೇ. ಇದಕ್ಕೆ ನಾವು ಆಲ್ಮೋಸ್ಟ್ ಮಸಾಲೆ, ಖಾರ, ಉಪ್ಪು ಎಲ್ಲ ಹಾಕಿರೋದ್ರಿಂದ ನಿಮಗೆ ಎಡಿಷ್ನಲ್ ಬೇಕು ಅಂತ ಏನಿರೋದಿಲ್ಲ. ನಿಮಗೆ ಬೇಕಿದ್ರೆ ದಾಲು ಏನಾದರೂ ಇದ್ದರೆ, ಆಲ್ರೆಡಿ ಪಲ್ಯಗಳಿದ್ರೆ ಹಾಕ್ಕೊಂಡು ತಿನ್ಬೋದು. ಇಲ್ಲದಿದ್ದರೆ ಜಸ್ಟ್ ಉಪ್ಪಿನಕಾಯಿ, ಮೊಸರೊಟ್ಟಿಗೆ ತಿನ್ಬೋದು. ಒಳ್ಳೆ ಆಗ್ತದೆ ಕಾಂಬಿನೇಷನ್. ನಾನು ಇನ್ನೊಂದು ಪದರ್ ಮಾಡ್ಕೊಂಡು ಮಾಡೋದು ತೋರಿಸ್ತೇನೆ. ಒಂದು ಚಿಕ್ಕ ಪೂರಿ ಹದಕ್ಕೆ ಲಟ್ಟಿಸಿ ನಿಮಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೊ ಇವಾಗ 4 ಫೋಲ್ಡ್ ಬರ್ತದೆ ನೋಡಿ ಇಲ್ಲಿ, ಆಯಿತಾ? 4 ಫೋಲ್ಡ್ ಬರ್ತದೆ. 4 ಫೋಲ್ಡ್ ಬಂದು ಇದನ್ನು ತುದಿ ಸರಿಯಾಗಿ ಗಟ್ಟಿಯಾಗಿ ಮಡಚಿ ಇಲ್ಲಿ ದಪ್ಪ ಇರ್ತದೆ. ಸೊ ಲಟ್ಸುವಾಗ ಹೇಗೆ ರೌಂಡ್ ಶೇಪಿಗೆ ತರಬೇಕು ಅಂದರೆ, ಒಂದು ಬಾರಿ ಇಲ್ಲಿ ಮಾಡಿ ಉದ್ದಿದ್ದು ಇಲ್ಲಿ ದಪ್ಪ ಇದೆಯಲ್ಲ, ಸೊ ನೆಕ್ಸ್ಟ್ ಇಲ್ಲಿ ಪ್ರೆಷರ್ ಹಾಕಲಿಕ್ಕೆ, ಗೊತ್ತಾಯ್ತಾ? ಸೊ ಇದು ಒಂದು ಸಲಿಗೆ ನಿಮಗೆ ಆಲ್ಮೋಸ್ಟ್ ಶೇಪಿಗೆ ಬಂತು. ಇವಾಗ ಮತ್ತೆ ಅದನ್ನು ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ಗೊತ್ತಾಯ್ತಲ್ಲ? ಸಿಂಪಲ್. ಹೆಚ್ಚು ಕಡಿಮೆ ಎಲ್ರಿಗೂ ಗೊತ್ತಿದ್ದ ಫಸ್ಟ್ ಟೈಮ್ ಕಲಿಯೋರೆಲ್ಲ ನೋಡಿ ಅಷ್ಟೇ. ನಾನು ಯಾವ್ದು ಹೇಳ್ಕೊಡ್ತಿರೋ ರೆಸಿಪಿ ಎಲ್ಲ ತುಂಬ ಹಳೆಯದೇ, ಎಲ್ರಿಗೂ ಗೊತ್ತಿರುವಂಥದ್ದನ್ನೇ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅಷ್ಟೇ, ಸುಮ್ಮನೆ ರಿವಿಷನ್ ಥರ. ಅಥವಾ ಎಲ್ಲೋ ಕೆಲವೊಬ್ರು ಮಿಸ್ ಆಗಿದ್ರು ಕೂಡ ಅವ್ರಿಗೆ ನೋಡ್ಕೊಳ್ಳಿ ಅಂತ ಅಷ್ಟೆ. ನುಗ್ಗೆ ಸೊಪ್ಪಿಂದು ಯಾವುದೇ ರೀತಿ ಫಾರ್ಮ್ನಲ್ಲಿ ತಿಂದರೂ ಒಳ್ಳೆಯದೇ. ಇದನ್ನು ಕೆಲವೊಬ್ರು ಏನು ಮಾಡ್ತಾರೆ, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿಬಿಟ್ಟು ಆಮೇಲೆ ಹಿಟ್ಟಲ್ಲಿ ಕಲಿಸ್ತಾರೆ. ಅದೆಲ್ಲ ಏನೂ ಬೇಕಿಲ್ಲ. ನೀವು ಎಣ್ಣೆ ಹಾಕಿ ಬೇಯಿಸಿ ನೀವು ಹಿಟ್ಟಲ್ಲಿ ಕಲಿಸುವಾಗ ಎಣ್ಣೆ ಹಾಕಿ ಬೇಯಿಸಿದ್ಮೇಲೆ ಅದರದ್ದು ಪೌಷ್ಟಿಕಾಂಶ ಎಲ್ಲ ಹೋಗ್ತದೆ, ಸುಟ್ಟು ಹೋಗ್ತದೆ. ಸೊ ಆದಷ್ಟು ಹಾಕಬೇಡಿ. ಇದರಲ್ಲಾದರೆ ನೀವು ಡೈರೆಕ್ಟಾಗಿ ಹಾಕೋದ್ರಿಂದ ಸ್ವಲ್ಪ ಆದರೂ ಉಳಿತದೆ. ನಾನು ಇವನ್ ಕಟ್ ಕೂಡ ಮಾಡಿಲ್ಲ, ಸೊಪ್ಪು ಕಟ್ ಕೂಡ ಮಾಡಿಲ್ಲ, ಹಾಗೆ ಹಾಕಿರೋದು. ಆಲ್ರೆಡಿ ಚಿಕ್ಕದಿದೆಯಲ್ಲ, ಸೊ ಇಷ್ಟು ದೊಡ್ಡದು ಸಾಕು ನೋಡಿ, ಇಷ್ಟು ಥಿಕ್ನೆಸ್ ಸಾಕು, ಆಯಿತಾ? ಈಗ ಹೆಂಚಿಗೆ ಹಾಕೋದು ಬೇಯಿಸಲಿಕ್ಕೆ. ಮೀಡಿಯಮ್ ಉರಿಯಲ್ಲಿ ಬೇಯಿಸಲಿಕ್ಕೆ. ಹೈ ಫ್ಲೇಮಲ್ಲಿ ಇಟ್ಟರೆ ಒಂದು ಸತಿಗೆ ಹೊತ್ತೋಗ್ತದೆ. ಮೀಡಿಯಮ್ ಚಿಕ್ಕದ್ರ ಸ್ಲೋ ಫ್ಲೇಮಲ್ಲಿ ಇಟ್ಟರೆ ಕೂಡ ಗಟ್ಟಿ ಆಗ್ತದೆ. ಆ ಗಟ್ಟಿನೂ ಆಗಬಾರ್ದು ಇದು ಆ್ಯಕ್ಚುಲಿ ಅದಕ್ಕೆ. ಸೊ ಒಂದು ಬಾರಿ ಬೆಂದ ಮೇಲೆ ಅದಕ್ಕೆ ಬೆಣ್ಣೆ ಆಗಲಿ, ನಾನೊಂದು ಚೂರು ಬೆಣ್ಣೆನ ಸವರ್ಕೋತೇನೆ, ಇಲ್ಲ ಎಣ್ಣೆ ಕೂಡ ಹಾಕ್ಕೋಬೋದು. ಲೇಯರ್ ಮಾಡ್ತೀವಲ್ಲ, ಇದು 4 ಪದರು, ಇದು ಇನ್ನೂ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ತಿನ್ನುವಾಗ ಸ್ವಲ್ಪ ಇದಕ್ಕಿಂತ ಟೇಸ್ಟ್ ಅನ್ನಿಸ್ತದೆ ನಾರ್ಮಲ್ಗಿಂತ. ಸಾಫ್ಟ್ ಬರ್ತದೆ ಒಳಗಡೆ, ಅದಕ್ಕೆ ಏರ್ ಇದು ಕೊಡ್ತದೆ. ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ ಅದೊಂದು ಬಾಯಲ್ಲಿ ತುಂಬ ಹಿತ ಆಗ್ತದೆ. ಮಕ್ಕಳಿಗೆಲ್ಲ ಆಟ ಆಡ್ಕೊಂಡು ತಿನ್ಬಿಡ್ತಾರೆ ಇದನ್ನೆಲ್ಲ. ಏನು ನೀವು ಜಾಸ್ತಿ ಕಷ್ಟಪಟ್ಟುಕೊಂಡು ಬೆನ್ನು ಹತ್ತಿ ಊಟ ಮಾಡಿಸ್ಬೇಕಂತೇನಿಲ್ಲ. ಇದರಲ್ಲಿ ಮಸಾಲೆ ಇರ್ತದೆ, ಖಾರ, ಉಪ್ಪು ಎಲ್ಲ ಇರ್ತದೆ. ಮತ್ತು ಒಳ್ಳೆ ಹಿಟ್ಟು, ಗೋಧಿ ಹಿಟ್ಟು ಒಳ್ಳೆಯದೇ, ಗೋಧಿ ಒಳ್ಳೆಯದೇ. ಸೊ ಹಾಗಾಗಿ ಆರಾಮಾಗಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವುದಕ್ಕೂ ಕೂಡ ಮಾಡ್ಕೋಬೋದು. ನೀವು ಸ್ನ್ಯಾಕ್ಸ್ ಕೂಡ ಆಗಿ ತಿನ್ಬೋದು ಇದನ್ನು. ಜಸ್ಟ್ ಒಂದು ಚಪಾತಿ ರೋಲ್ ಮಾಡಿ ಮಕ್ಕಳಿಗೆ ನೀವು ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಶಾರ್ಟ್ ಬ್ರೇಕ್ ಸ್ನ್ಯಾಕ್ಸಿಗೆ ಕೂಡ ಹಾಕ್ಬೋದು. ಸೊ ಇವಾಗ ಆಗಿದೆ, ನಾನು ಪ್ಲೇಟಿಗೆ ತೆಗಿತೇನೆ. ಇವಾಗ ಪರೋಟ ರೆಡಿಯಾಗಿದೆ. ನಾನು ಜಸ್ಟ್ ಮಾವಿನಕಾಯಿ ಉಪ್ಪಿನಕಾಯಿ ಒಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ. ಇನ್ ಕೇಸ್ ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.